ಕೇರಳದ ಸಿಎಂ ಸಿದ್ದರಾಮಯ್ಯ ಅಹಿಂದ ಕಹಳೆ. ಕೇರಳದಲ್ಲಿ ಸಿಎಂ ಸಿದ್ದರಾಮಯ್ಯ ಮಿಂಚು. ಕೇರಳದ ಸಿಎಂ ಸಿದ್ದರಾಮಯ್ಯ ಅಹಿಂದ ಕಹಳೆ. ಕೇರಳದಲ್ಲಿ ಸಿಎಂ ಸಿದ್ದರಾಮಯ್ಯ ಮಿಂಚು ಶುರುವಾಗಿದೆ. ಸಮಾನತೆಯ ಹರಿಕಾರ ನಾರಾಯಣ ಗುರುಗಳಿಗೆ ನಮೋ. ಶಿವಗಿರಿ ಮಠದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಪಕ್ಷ ಭೇದ ಮರೆತು ಎಡಬಲ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ಜೊತೆ ವೇದಿಕೆ ಹಂಚಿಕೊಂಡ ಸಿಎಂ. ಅಸೆಂಬ್ಲಿ ಚುನಾವಣೆ ಸನಿಹದಲ್ಲಿ ಮಹತ್ವದ ಬೆಳವಣಿಗೆ ಇದು. ಕೇರಳದಲ್ಲಿ ಸಿಎಂ ಸಿದ್ದರಾಮಯ್ಯ ಅಹಿಂದ ಕಹಳೆಯನ್ನ ಊದಿದ್ದಾರೆ. ಕೇರಳದಲ್ಲಿ ಸಿಎಂ ಸಿದ್ದರಾಮಯ್ಯ ಮಿಂಚು ಶುರುವಾಗಿದೆ. ಸಮಾನತೆಯ ಹರಿಕಾರ ನಾರಾಯಣ ಗುರುಗಳಿಗೆ ನಮೋ. ಶಿವಗಿರಿ ಮಠದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಪಕ್ಷ ಭೇದ ಮರೆತು ಎಡಬಲ ಕಾಂಗ್ರೆಸ್ ನಾಯಕರು ಭಾಗಿಯಾಗಿರುವಂತದ್ದು. ಕೇರಳ ಸಿಎಂ ಪಿಣರಾಯಿ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಸೆಂಬ್ಲಿ ಚುನಾವಣೆ ಸನಿಹದಲ್ಲೇ ಇದೊಂದು ರೀತಿಯಾಗಿ ಮಹತ್ವದ ಬೆಳವಣಿಗೆ ಇದು. ಕೇರಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹವಾನ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ ಅಹಿಂದ ನಾಯಕ ಅನ್ನುವಂಥ ಒಂದು ಬಿರುದನ್ನು ಹೊತ್ಕೊಂಡಿರುವಂಥ ಸಿಎಂ ಸಿದ್ದರಾಮಯ್ಯ ಶಿವಗಿರಿ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿ ರೀತಿಯಾಗಿ ಒಂದು ರೀತಿಯಾಗಿ ಎಡಬಲ ಕಾಂಗ್ರೆಸ್ ನಾಯಕರು ಕೂಡ ಭಾಗಿಯಾಗಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಪಕ್ಷ ಭೇದವನ್ನು ಮರೆತು ಭಾಗಿಯಾಗಿರುತ್ತಾರೆ. ಇನ್ನು ಕೇರಳ ಸಿಎಂ ಪಿಣರಾಯಿ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಇತ್ತೀಚೆಗೆ ನಾವು ಗಮನಿಸಿದ್ವಿ ಕರ್ನಾಟಕದಲ್ಲಿ ನಡೀತಾ ಇರುವಂಥ ವಿಷಯಗಳ ಬಗ್ಗೆ ಕೇರಳ ಸಿಎಂ ಯಾವ ರೀತಿಯಾಗಿ ಟ್ವೀಟನ್ನು ಮಾಡಿ ಒಂದು ರೀತಿಯಾಗಿ ಕಾಂಗ್ರೆಸ್ನ ಕಾಲೆಳೆಯುವಂಥ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಕೇರಳದ ಈ ಒಂದು ಟ್ವೀಟ್ಗಳಿಗೆ ಮಣಿದಂಥ ಕಾಂಗ್ರೆಸ್ ಕೂಡ ಅದ್ರ ಬಗ್ಗೆ ಸಭೆಗಳ ಮೇಲೆ ಸಭೆ ನಡೆಸಿ ಚರ್ಚೆಯನ್ನ ಮಾಡಿ ಹೈಕಮಾಂಡ್ವರೆಗೂ ಕೂಡ ಈ ಬಗ್ಗೆ ಚರ್ಚೆ ನಡೆದು ಅದಾದ ಬಳಿಕ ಇದೀಗ ಅವ್ರ ಜೊತೆನೆ ವೇದಿಕೆಯನ್ನ ಸಹಿತ ಶೇರ್ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಈಗ ಕೇರಳದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಕೂಡ ಶುರುವಾಗುವಂಥದ್ದು. ಅಂದರೆ ಇಲ್ಲಿ ಪಕ್ಷ ಭೇದವನ್ನ ಮರೆತು ಎಡಬಲ ದವರ ಜೊತೆನೂ ಕೂಡ ಕಾಂಗ್ರೆಸ್ ಒಂದು ರೀತಿಯಾಗಿ ಯಾವುದೇ ರೀತಿಯಾದಂಥ ಅಹಿಂದ ಒಂದು ಕಹಳೆಯನ್ನು ಊದಿರುವಂಥದ್ದು. ಅಸೆಂಬ್ಲಿ ಚುನಾವಣೆ ಕೂಡ ಶುರುವಾಗುತ್ತೆ. ಇದಾದ ಬಳಿಕ ಒಂದು ರೀತಿಯಾಗಿ ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಒಂದು ಕಡೆ ಅಂತ ಹೇಳೋದಾದ್ರೆ, ಇನ್ನೊಂದು ಕಡೆ ಪವರ್ ಫೈಟ್ ನಡುವೆ ಸಿದ್ದು ಹೈಕಮಾಂಡ್ ಭೇಟಿಯನ್ನ ಮಾಡಿದ್ದಾರೆ. ಕೇರಳ ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಸಭೆ. ತಿರುವನಂತಪುರದಲ್ಲಿ ಸಿದ್ದು ವೇಣು ಮೀಟಿಂಗ್. ಅಧಿಕಾರ ಹಂಚಿಕೆ, ಸಂಪುಟ ಸರ್ಜರಿ ಬಗ್ಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಕುತೂಹಲ ಕೆರಳಿಸಿದ ಸಿದ್ದರಾಮಯ್ಯ ವೇಣು ಚರ್ಚೆ. ಪವರ್ ಫೈಟ್ ನಡುವೆ ಸಿದ್ದು ಇದೀಗ ಹೈಕಮಾಂಡ್ ಭೇಟಿಗೆ ಮುಂದಾಗಿರುವಂತದ್ದು. ಕೇರಳ ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಸಭೆಯನ್ನ ನಡೆಸಲಿದ್ದಾರೆ. ತಿರುವನಂತಪುರಂನಲ್ಲಿ ಸಿದ್ದು ವೇಣು ಮೀಟಿಂಗ್ ಕೂಡ. ಅಧಿಕಾರ ಹಂಚಿಕೆ, ಸಂಪುಟ ಸರ್ಜರಿ ಬಗ್ಗೆ ಮಾತುಕತೆಯನ್ನ ನಡೆಸ್ತಾರೆ. ಕುತೂಹಲ ಕೆರಳಿಸಿದ್ದೇ ಸಿದ್ದರಾಮಯ್ಯ ವೇಣು ಚರ್ಚೆ. ಈಗಾಗಲೇ ಪವರ್ ಫೈಟ್ ಶುರುವಾಗಿರುವಂಥದ್ದು. ಸೊ ಇದರ ನಡುವೆ ವೇಣುಗೋಪಾಲ್ ಅವರ ಭೇಟಿ ಕೂಡ ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ಬೋದು ಎಲ್ಲೆಡೆ ಕೂಡ ಒಂದು ರೀತಿಯಾಗಿ ಕುತೂಹಲವನ್ನು ಕೆರಳಿಸಿದೆ. ಅಂದರೆ ಏನು ಚರ್ಚೆ ಮಾಡ್ಬೋದು, ಈಗಾಗಲೇ ನಾವು ಕರ್ನಾಟಕದಲ್ಲಿ ಇವರ ಒಂದು ಸೀಟ್ ಬಗ್ಗೆ ಯಾವ ರೀತಿಯಾಗಿ ಪವರ್ ಫೈಟ್ ನಡೀತಾ ಇದೆ ಅನ್ನುವಂಥ ಚರ್ಚೆ ಕೂಡ ಹೆಚ್ಚಾಗಿದೆ. ಇನ್ನೊಂದು ಕಡೆ ನಾವು ಗಮನಿಸಿದಾಗ ಕೆ.ಸಿ. ವೇಣುಗೋಪಾಲ್ನ ಈಗಾಗಲೇ ಹೈಕಮಾಂಡ್ ಕೂಡ ಒಂದು ರೀತಿಯಾಗಿ ಎಲ್ಲ ಚರ್ಚೆಗೆ ಭಾಗಿಯಾಗಿ ಆಗುವಂಥದ್ದಾಗಿರ್ಬೋದು ಎಲ್ಲದರಲ್ಲೂ ಕೂಡ ಆಗಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಾಗಿ ಇವರ ಇಬ್ಬರ ಮೀಟಿಂಗ್ ಏನಿದೆ ಇದು ಸಾಕಷ್ಟು ಚರ್ಚೆಯನ್ನು ಹುಟ್ಟಿ ಹಾಕಿದೆ.